ಒಂದು ಬಟ್ಲ ಸ್ಮ್ಯಾಶ್ ಮಾಡಿರೋ ಗೆಣಸು ಅಥವಾ ಸ್ವೀಟ್ ಪೊಟ್ಯಾಟೊ, ಅರ್ಧ ಬಟ್ಲ ನೆನೆಸಿಟ್ಟಿರೋ ಅವಲಕ್ಕಿ. ಗೆಣಸು ಸ್ವೀಟ್ ಇರೋದ್ರಿಂದ ಬೆಲ್ಲ ನಿಮಗೆ ಅಂದರೆ ನೀವು ಬೆಲ್ಲ ಭಾಳ ಸ್ವೀಟ್ ಭಾಳ ತಿಂತೀರಾ ಅಂದರೆ ಜಾಸ್ತಿ ಹಾಕ್ಬೋದು. ನಾನು ಸ್ವಲ್ಪ ಸಕ್ಕರೆ ಕಡಿಮೆ ತಿಂತೀನಿ ಬೆಲ್ಲ ಸ್ವೀಟು. ಸೊ ನಾನಿದ್ರೆ ಈ ಒಂದು ಚಮಚೆಯಿಂದ ನಾನಿವಾಗ 4 ಚಮಚ ಬೆಲ್ಲ ಹಾಕ್ತಿದ್ದೀನಿ. ನಾಲ್ಕರಿಂದ 5 ಚಮಚ ಹಾಕ್ಬೋದು. ಗೆಣಸು ಸ್ವೀಟ್ ಇದ್ದರೆ 4 ಹಾಕ್ಬೋದು. ಸ್ವಲ್ಪ ನನ್ನ ಗೆಣಸು ಸಪ್ಪಗಿದೆ, ಸೊ ನಾನು ಜಾಸ್ತಿ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಸ್ವೀಟ್ ಅಕಾರ್ಡೆನ್ಸ್ ನೀವು ಇದನ್ನು ಹಾಕ್ಬೋದು. ಸೊ ನನಗೆ ಇಷ್ಟು ಸಾಕು, ಮತ್ತು ಟೇಸ್ಟ್ ನೋಡ್ಕೊಂಡು ಬೇಕಿದ್ದರೆ ಮತ್ತೆ ಹಾಕ್ಬೋದು. ಸೊ ಈ ಮಿಕ್ಸ್ಚರ್ನ ಇವಾಗ ಗ್ಯಾಸ್ ಮೇಲೆ ಸಣ್ಣ ಉರಿಲಿ ಬೆವಿಸ್ತಾ ಬರಬೇಕು. ಬೆವಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕಬೇಕು. ನಾನು ಹೇಳ್ತಾ ಹೋಗ್ತೀನಿ ನಿಮ್ಮ ಮುಂದೆ ಹೇಗೆ ಮಾಡಬೇಕು ಅಂತ. ಸೊ ಇದೆಲ್ಲ ಹಾಕಿದಾದ್ಮೇಲೆ ಮಿಕ್ಸ್ ಮಾಡಿ ಬೆಲ್ಲ ಹಾಕಿರ್ತೀವಿ ಮತ್ತು ಅವಲಕ್ಕಿನ ನೆನೆಸಿಟ್ಟು ಹಾಕಿರ್ತೀವಲ್ಲ, ಸೊ ಅದರಲ್ಲಿರೋ ನೀರಿನ ಅಂಶ ಇದು ತಾನೇ ಮಿಕ್ಸ್ ಆಗುತ್ತೆ. ಸಪೋಸ್ ಹಾಗೇನಾದರೂ ನಿಮಗೆ ಇದು ಮಿಕ್ಸ್ ಆಗ್ತಾ ಇಲ್ಲ ಅಥವಾ ನೀರಿನ ಅಂಶ ಕಡಿಮೆ ಇದೆ ಅಂತ ಅನ್ನಿಸ್ತಿದ್ರೆ ಬೇಕಿದ್ದರೆ ಸ್ವಲ್ಪ ಹಾಲು ಹಾಕ್ಬೋದು. ಕೆನೆ ಇಷ್ಟ ಹಾಲು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ನಾರ್ಮಲ್ ಹಾಲು ಹಾಕಿದ್ರೂ ಬರುತ್ತೆ. ಸೊ ಇದೆಲ್ಲನೂ ಚೆನ್ನಾಗಿ ಬೆಳೆಸಬೇಕು. ಅದು ಬೆಲ್ಲ ಎಲ್ಲ ಕರಗಿದ್ರೆ ಅವಾಗ ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಈ ಥರ ಬಂದಾದಮೇಲೆ ಇದಕ್ಕೆ ಈ ಥರ ಆಗೋಕ್ಕಿಂತ ಮುಂಚೆನೂ ಸ್ವಲ್ಪ ತುಪ್ಪ ಹಾಕ್ಕೋತಿರ್ಬೇಕಾಗುತ್ತೆ. ಈಗ ಲಾಸ್ಟು ಆಲ್ಮೋಸ್ಟ್ ಈಗ ಇದು ಬೆಂದ್ಬಿಟ್ಟಿದೆ. ಅದು ನೋಡಿ ತಳ ಹೇಗೆ ಬಿಟ್ಕೊಂಡು ಬರ್ತಿದೆ ಅಲ್ಲ, ಈ ಥರ ಬಂದರೆ ಆಲ್ಮೋಸ್ಟ್ ಆಗುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಇನ್ನೊಂದು 5 ನಿಮಿಷ ಬೇಯಿಸಿ ಆಮೇಲೆ ಇದನ್ನು ಪಾತ್ರೆಯಲ್ಲಿ ತೆಗೆದು ನೀವು ಪೇಡೆ ಥರ ಮಾಡ್ಕೊಳ್ತೀರಾ ಅಂತಂದರೆ ಪೇಡೆ ಥರ ಮಾಡ್ಕೊಬೋದು. ಇಲ್ಲ ನಾವು ಜಸ್ಟ್ ಬಟ್ಲಿಗೆ ಹಾಕೊಂಡು ತಿಂತೀವಿ ಹಲ್ವಾ ಥರ ಅಂತ ಅಂದರೆ ಹಲ್ವಾ ಥರನೂ ಮಾಡ್ಕೊಬೋದು. ಸೊ ಇದು 2 in 1, ಹಲ್ವಾ ಅಂದರೆ ಹಲ್ವಾ, ತುಪ್ಪ ಅಂದರೆ ಪೇಡೆ ಅಂದರೆ ಪೇಡೆ. ಸೊ ಲೈಕ್ ದ್ಯಾಟ್. ಈಗ ಇದಕ್ಕೆ ಚಾಪ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್, ನಾನಿವಾಗ ಇಲ್ಲಿ ಗೋಡಂಬಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನು ತೊಗೋಬೋದು. ಸೊ ಇದನ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಬೇಕಿದ್ದರೆ ತುಪ್ಪದಲ್ಲಿ ಕರ್ಕೊಂಡ್ರೂ ಆ್ಯಡ್ ಮಾಡ್ಬೋದು, ಅದು ಇನ್ನೂ ಕ್ರಂಚಸ್ ಆಗಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಇದ್ರ ಜೊತೆಗೆ ಬೆಮೆಸ್ತೀನಿ ಅಂತ ಅನ್ನೋದಕ್ಕೆ ಇದನ್ನು ಕರೆದು ಹಾಕಿಲ್ಲ, ಡೈರೆಕ್ಟೇ ಹಾಕಿದ್ದೀನಿ. ಸೊ ನಿಮ್ಗೆ ಹೆಂಗೆ ಬೇಕು ನಾವು ಹಾಗೆ ಮಾಡ್ಬೋದು. ಸೊ ಇವಾಗ ಇದು ಪೂರ ಬೆಂದಿದೆ. ಈಗ ಇದನ್ನು ನಾನು ತುಪ್ಪ ಸವರಿರೋ ಒಂದು ಪ್ಲೇಟ್ನಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ನಾನಿವಾಗ ತುಪ್ಪ ಸವರಿರೋ ಒಂದು ಪ್ಲೇಟ್ನಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಆರಬೇಕು. ಆರಿದ ತಕ್ಷಣ ಇದನ್ನು ಕಟ್ ಮಾಡಿ ಸ್ಲೈಸ್ ಮಾಡಿದರೆ ಮುಗೀತು. ನಾನು ನಿಮ್ಗೆ ಫೈನಲ್ ಪ್ರಾಡಕ್ಟ್ನ ಇವಾಗ ತೋರಿಸ್ತೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. Healthy and delicious ಗೆಣಸಿನ ಪೇಡೆ is ready. ಪೇಡೆ ಆರ್ ಗೆಣಸಿನ ಹಲ್ವಾ ಅಂತಲೂ ಅನ್ಬೋದು, ಪೇಡೆ ಅಂತಲೂ ಅನ್ಬೋದು. ಇದು ಸ್ವಲ್ಪ ತಂಪಾಗಬೇಕು. ನಾನು ಆ್ಯಕ್ಚುಲಿ ಬಿಸಿ ಇದ್ದಾಗೆ ಕಟ್ ಮಾಡಿರೋದು. ನೀವು ಇದು ಸ್ವಲ್ಪ ಆರಿದಾದ್ಮೇಲೆ ಸೆಟ್ ಆದಮೇಲೆ ನೀವು ಕಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಿಡು. ಸೊ ಗೆಣಸಿನ ಮತ್ತು ಅವಲಕ್ಕಿಯ ಪೇಡೆ ರೆಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.